ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಿ ಬೇವು ಬೆಲ್ಲವನ್ನು ತಿಂದು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ನಾವು ಜೀವನದಲ್ಲಿ ಅನುಸರಿಸ್ತೀವಿ ಅಂತ ಹೇಳಿ ಹಬ್ಬವನ್ನು ಆಚರಿಸಿದ್ದೀರಿ. ಹಾಗೆ ನಾವು ಕೂಡ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಿದ್ದೀವಿ. ಅದರ ಒಂದು ವಿಶೇಷವಾಗಿ ಆಚರಿಸಿದ್ದೀವಿ. ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಿಕರು ಕಾಲದಿಂದ ಪಂಚಾಂಗವನ್ನು ಪೂಜೆ ಮಾಡಿ ನಾವು ಹಬ್ಬವನ್ನು ಆಚರಿಸುವುದು ನಮ್ಮ ಮನೆಯ ಒಂದು ಪದ್ಧತಿ. ಆದ್ದರಿಂದ ಪಂಚಾಂಗವನ್ನು ನಾವು ಈ ಸಲ ಶ್ರೀ ಕ್ಷೇತ್ರ ಹರಿಹರ ಮಠದ ಪಂಚಾಂಗವನ್ನು ಪೂಜೆ ಮಾಡಿ ನಾವು ಯುಗಾದಿ ಹಬ್ಬವನ್ನು ಸಂಭ್ರಮಾಚರಣೆಯಿಂದ ಆಚರಿಸಿದ್ದೀವಿ. ಯಾಕೆ ಯುಗಾದಿ ಹಬ್ಬದ ವಿಶೇಷ ಏನು ಅಂತ ಹೇಳಿದರೆ ಒಂದೆರಡು ಮಾತುಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಾವು ಸನಾತನ ಧರ್ಮೀಯರು ಹಿಂದೂಗಳು ಅಂತ ನಾವು ಹೇಳ್ಕೊಳ್ತೀವಿ. ಹಿಂದೂಗಳಿಗೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಹಬ್ಬ. ನಾವು ದಿನನಿತ್ಯ ಗಂಟೆ ಗಳಿಗೆಗಳನ್ನು ನಾವು ನೋಡ್ತೀವಿ, ಸಮಯ ನೋಡ್ತೀವಿ, ನಮ್ಮ ವಯಸ್ಸನ್ನ ಲೆಕ್ಕ ಹಾಕ್ತೀವಿ. ಇದೆಲ್ಲ ಹೇಗೆ ಸಾಧ್ಯ ಅಂದರೆ, ಒಬ್ಬ ಮನುಷ್ಯನಿಗೆ 50 ವರ್ಷ, 25 ವರ್ಷ, 40 ವರ್ಷ ಹೀಗೆ ನಾವು ಲೆಕ್ಕ ಹಾಕ್ತೀವಿ. ಉದಾಹರಣೆ ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ, ಒಂದು 50 ವರ್ಷದ ಹಿಂದೆ ಒಂದು ಶಾಲೆಗೆ ಸೇರಿಸಬೇಕಾದ್ರೆ ಬಹುತೇಕರಿಗೆ ಅವ್ರ ವಯಸ್ಸೆಷ್ಟು ಅಂತ ಗೊತ್ತಿರಲಿಲ್ಲ. ಆವಾಗ ಏನು ಮಾಡೋರು ಅಂದರೆ, ಈ ಕೈಯನ್ನು ಹೀಗೆ ಈ ಕಿವಿಗೆ ತಲೆ ಮೇಲೆ ಹಿಂಗೆ ಮುಟ್ಟಿಸಿದರೆ 5 ವರ್ಷ 6 ವರ್ಷ ಅನ್ನೋ ಒಂದು ಪದ್ಧತಿಯನ್ನು ಲೆಕ್ಕ ಹಾಕೋ ಬಂದಿದ್ದರು. ಹೀಗೆ ಹಾಗಂತ ಎಲ್ಲವೂ ಹೀಗೆ ಇತ್ತು, ಎಲ್ರಿಗೂ ಹೀಗೆ ಇತ್ತು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ನಂತರ ಒಂದು ಲೆಕ್ಕಾಚಾರ ಬಂತು. ಅದು ಸಾವಿರಾರು ವರ್ಷಗಳ ಹಿಂದೆಯೇ ಬಂದಿದೆ. ಗಂಟೆ ಗಳಿಗೆ ಸಮಯ ಇವೆಲ್ಲನೂ ಲೆಕ್ಕವನ್ನು ಹಾಕಿ ಒಂದು ವರ್ಷಕ್ಕಿಷ್ಟು ದಿನ 365 ದಿನ ಅಂತ, ಒಂದು ತಿಂಗಳಿಗೆ 30 ದಿನ 31 ದಿನ ಹೀಗೆ ಲೆಕ್ಕ ಹಾಕ್ತಾ ಬಂತ ಒಂದು ದಿನ, ಒಂದು ಗಂಟೆಗಳ ಲೆಕ್ಕಗಳನ್ನು ಒಂದು ದಿನ ಅಂತ ಲೆಕ್ಕ ಹಾಕೋ ಬಂದರು. ಇದೇ ನಿಜವಾದ ಜ್ಯೋತಿಷ್ಯ ಶಾಸ್ತ್ರ. ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ನಿಜಕ್ಕೂ ವಿಜ್ಞಾನ, ಒಂದು ಸೈನ್ಸ್. ಈ ಸೈನ್ಸ್ ಹೇಗೆ ಲೆಕ್ಕ ಹಾಕ್ತಾರೆ ಅಂತ ಹೇಳಿದರೆ, ಭೂಮಿಯ ಚಲನೆಯ ಆಧಾರದ ಮೇಲೆ, ಭೂಮಿಯ ಚಲನೆಯ ಆಧಾರದ ಮೇಲೆ ಲೆಕ್ಕ ಹಾಕೋದು. ಅಂದರೆ ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಸೂರ್ಯ ನಮ್ಮನ್ನು ಸುತ್ತುತ್ತಾನೆ, ಭೂಮಿ ಸೂರ್ಯನ ಸುತ್ತುತ್ತಾನೆ, ಇದರ ಒಂದು ಲೆಕ್ಕ ಹಾಕೋದ್ರ ಮೇಲೆ ನಾವು ದಿನ ಗಂಟೆ ಗಳಿಗೆ ಎಲ್ಲವನ್ನು ಲೆಕ್ಕ ಹಾಕೋ ಬಂದಿದ್ದಾರೆ. ಸಾಮಾನ್ಯವಾಗಿ ಒಂದೊಂದು ದೇಶಕ್ಕೂ ಕೂಡ ಒಂದೊಂದು ಸಮಯ ನಿಗದಿಯಾಗಿಬಿಡುತ್ತೆ. ನಾವು ನಮ್ಮ ಭಾರತೀಯ ಲಕ್ಷಣದಲ್ಲಿ ನಾವು ಜ್ಯೋತಿಷ್ಯವನ್ನು ಲೆಕ್ಕ ಹಾಕೋ ಬಂದಿದ್ದೀವಿ. ಹಾಗಾದರೆ ಯುಗಾದಿ ಹೊಸ ವರ್ಷದ ದಿನ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ವರ್ಷ 365 ದಿನಗಳ ಲೆಕ್ಕ ಹಾಕಿ ಅದನ್ನು ಪೂರೈಸಿದಾಗ ಹೊಸ ಋತುಮಾನ, ಹೊಸ ದಿನ, ಹೊಸ ಗಂಟೆ ಬರೋದನ್ನು ನಾವು ಹೊಸ ವರ್ಷ ಅಂತ ನಾವು ಲೆಕ್ಕ ಹಾಕಿದ್ದೀವಿ. ಅಂದರೆ ಪ್ರಕೃತಿಯ ನಡೆಯುವಂಥ ವೈವಿಧ್ಯತೆಯನ್ನೇ ನಾವು ಲೆಕ್ಕ ಹಾಕಿ ಹೊಸ ವರ್ಷ ಯುಗಾದಿ, ಯುಗದ ಪ್ರಾರಂಭ ಅಂತ ನಾವು ಲೆಕ್ಕ ಹಾಕೋ ಬಂದಿರೋದು. ಈ ಜಗತ್ತಿನಲ್ಲಿ ಅನೇಕ ಲೆಕ್ಕಾಚಾರಗಳು ಇದೆ. ನಿಮಗೆ ಇನ್ನೊಂದು ಸರಳವಾಗಿ ಹೇಳಬೇಕಂದ್ರೆ, ಈಗ ನಮ್ಮ ವ್ಯಾಪಾರಸ್ಥರಿಗೆ ಗೊತ್ತಿರುತ್ತೆ. ನಾವೇನು ಹೇಳ್ತೀವಿ, ಹೊಸ ವರ್ಷ ಅಂದ ತಕ್ಷಣ ಎಲ್ಲರೂ ಮನಸ್ಸಲ್ಲಿ ಏನು ಅಂದರೆ ಜನವರಿ 1ನೇ ತಾರೀಕು ಅನ್ನೋದು ಹೊಸ ವರ್ಷ ಅಂತ ಲೆಕ್ಕ ಹಾಕ್ತೀವಿ. ಅದು ಒಂದು ಜಗತ್ತಿನಲ್ಲಿ ಮಾಡಿಕೊಂಡಿರೋ ಒಂದು ಲೆಕ್ಕ ಅಷ್ಟೇ, ಒಂದು ಕ್ಯಾಲೆಂಡರನ್ನು ಮಾಡಿಕೊಂಡಿರೋ ಲೆಕ್ಕ. ಅದೇ ನೀವು ವ್ಯಾಪಾರಸ್ಥರ ಹೊಸ ವರ್ಷ ಯಾವುದು ಅಂದರೆ, ಇಯರ್ ಎಂಡಿಂಗ್ ಅಂದರೆ ವರ್ಷದ ದಿನ ಅಂದರೆ ಯಾವುದು ಅಂದರೆ ಮಾರ್ಚ್ 31. ಇದು ವ್ಯಾಪಾರಸ್ಥರಿಗೆ ಕೊನೆಯ ದಿನ. ಏಪ್ರಿಲ್ 1
ವ್ಯಾಪಾರಸ್ಥರಿಗೆ ಹೊಸ ದಿನ. ನಾನು ಹೇಳ್ತಾ ಇಲ್ಲ, ನೀವು ಯಾರಾದರೂ ಆಡಿಟ್ ಮಾಡಿಸಿದರೆ ನಿಮ್ಮ ಸಂಸ್ಥೆಗಳನ್ನು ಆಡಿಟ್ ಮಾಡಿಸಿದವ್ರಿಗೆ ಗೊತ್ತಿರುತ್ತೆ. ಹಾಗೆ ಯುಗಾದಿಯೂ ಅಷ್ಟೇ. ಯುಗಾದಿಯು ನಮಗೆ ಹೊಸ ದಿನ. ಯಾಕೆ ಅಂದರೆ ಹೊಸ ಋತುಮಾನ. ನಮ್ಮದೇ ಆದಂಥ ಭಾರತೀಯ ಪದ್ಧತಿಯಂತೆ ನಾವು ಇವತ್ತು ಮಾವು ಚಿಗುರೆಲೆ ಬರುತ್ತೆ, ಅದು ನಮ್ಮ ಹೊಸ ದಿನವನ್ನು ಸೂಚಿಸುತ್ತೆ. ಇದನ್ನು ನಮ್ಮ ಪೂರ್ವಿಕರು ಲೆಕ್ಕಾಚಾರ ಹಾಕಿ, ಜ್ಯೋತಿಷ್ಯದ ಲೆಕ್ಕಾಚಾರವನ್ನು ಹಾಕಿ ನಮಗೆ ಪಂಚಾಂಗವನ್ನು ಸಿದ್ಧಪಡಿಸಿದ್ದಾರೆ. ಅಂದರೆ ಒಂದು ಕೋಷ್ಟಕ, ಒಂದು ಡಿಕ್ಸ್ನರಿ ಇದ್ದ ಹಾಗೆ. ನಾವು ಇಂಗ್ಲೀಷನ್ನು ಕನ್ನಡ ಇಂಗ್ಲೀಷ್ ಯಾವುದೋ ಒಂದು ಡಿಕ್ಸ್ನರಿ ತಗೊಂಡು ಹೇಗೆ ನಾವು ಒಂದು ಪದಕ್ಕೆ ಅರ್ಥ ಹುಡುಕ್ತೀವೋ, ಗಂಟೆಗಳಿಗೆ ಅದರ ಅರ್ಥ ಏನಿದೆ ಅಂತೆಲ್ಲ ಹುಡುಕ್ತೀವೋ, ಹಾಗೆ ಪಂಚಾಂಗ ಅನ್ನೋದು ಕೂಡ ಗಂಟೆ, ಗಳಿಗೆ, ಸಮಯದ ಲೆಕ್ಕಾಚಾರಗಳು ಅನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಇದೇ ಪಂಚಾಂಗ. ಈ ಪಂಚಾಂಗ ಅನ್ನೋದು ಅತ್ಯಂತ ವಿಜ್ಞಾನ. ಈಗ ಅನೇಕರು ಕೇಳ್ಬೋದು, ಪಂಚಾಂಗ ಅನ್ನೋದು ಬೇರೆ ರೀತಿ ಹೇಳೋರಿದ್ದಾರೆ, ಬೇರೆ ಬೇರೆ ಪಂಚಾಂಗಗಳಿದೆ. ಆದರೆ ನಮ್ಮ ತಿಳುವಳಿಕೆಗೆ ಲೆಕ್ಕದಂತೆ ಪಂಚಾಂಗ ಅನ್ನೋದು ಒಂದು ವಿಜ್ಞಾನ. ಹಾಗಾದರೆ ಪಂಚಾಂಗಗಳನ್ನು ಈ ಋತುಮಾನಗಳು ಇವೆಲ್ಲ ಎಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂದರೆ, ನಿಜಕ್ಕೂ ಇದನ್ನು ಹೇಳಬೇಕಂದ್ರೆ ನಮ್ಮ ಭಾರತೀಯರು, ಅದರಲ್ಲೂ ಹಿಂದೂಗಳು, ಸನಾತನ ಧರ್ಮೀಯರು ಭಾಳ ಸರ್ವಶ್ರೇಷ್ಠರಾಗಿದ್ದಂಥವರು. ಯಾಕೆ ಅಂದರೆ ಈ ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ನಿರ್ಮಾಣ ಮಾಡುವಾಗ, ಅದರಲ್ಲೂ ವಿಶೇಷವಾಗಿ ಪ್ರಾಚೀನ ಶಿಲ್ಪಿಗಳಿದ್ದಾರಲ್ಲ, ದೇವಾಲಯ ನಿರ್ಮಾಣ ಮಾಡಿದ್ದವರು, ಒಂದೊಂದು ದೇವಾಲಯದಲ್ಲೂ ಕೂಡ ಖಗೋಳಶಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಕೆಲವು ಶೃಂಗೇರಿಯಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ. ಒಂದೊಂದು ತಿಂಗಳು ಒಂದೊಂದು ಋತುಮಾನಕ್ಕೆ ತಕ್ಕಂತೆ ಸೂರ್ಯನ ಬೆಳಕು ಒಂದೊಂದು ಕಂಬದ ಮೇಲೆ ಬೀಳುತ್ತೆ. ಸೂರ್ಯ ತಿರುಗ್ತಾ ಇದ್ದಾನೆ ಅಂತ ಅಲ್ಲ, ಭೂಮಿ ತಿರುಗುವಿಕೆ. ನಮ್ಮ ಸಾಮಾನ್ಯ ತಿಳುವಳಿಕೆಯಿಂದ ನಮಗೆ ನೋಡಿದಾಗ ನಮ್ಮ ಭೂಮಿ ಸುತ್ತ ಸೂರ್ಯನೇ ಸುತ್ತುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ತಪ್ಪು. ಭೂಮಿ ತನ್ನ ಚಲನೆ ಮಾಡುವಾಗ ಆ ಋತುಮಾನಗಳು, ಆ ತಿಂಗಳುಗಳೆಲ್ಲ ಬದಲಾವಣೆ ಆಗ್ತದೆ. ಇದನ್ನು ನಾವು ಆ ಕಂಬದಲ್ಲಿ ನಾವು ನೋಡ್ಬೋದು. ಹಾಗೆ ಸೂರ್ಯ ಟೆಂಪಲ್ ಅಂತ ಇದೆ ಒರಿಸ್ಸಾದಲ್ಲಿ, ಅದಂತೂ ಅತ್ಯಂತ ವೈಜ್ಞಾನಿಕವಾಗಿದೆ. ಬೇಕಷ್ಟು ನಿಮಗೆ ಉದಾಹರಣೆ ಕೊಡ್ಬೋದು ನಾವು. ನಮ್ಮ ಪ್ರಾಚೀನ ದೇವಸ್ಥಾನಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಇಂಥ ಪ್ರಯೋಗಗಳನ್ನು ಮಾಡಿದ್ದಾರೆ. ಅದರಿಂದ ನಾವು ವಿಶೇಷವಾಗಿ ಪಂಚಾಂಗ ಅನ್ನೋದು ನಮಗೆ ಹಿಂದೂಗಳಿಗೆ ಬಹಳ ಸರ್ವಶ್ರೇಷ್ಠವಾಗಿದ್ದಂಥದ್ದು, ಅದರಲ್ಲೂ ಅತ್ಯಂತ ವೈಜ್ಞಾನಿಕವಾಗಿದ್ದಂಥದ್ದು. ನಾವು ಇವತ್ತು ಮನೆಯಲ್ಲಿ ಯುಗಾದಿ ಹಬ್ಬ ಮಾಡ್ತೀವಿ ಅಂದರೆ ಪಂಚಾಂಗ ಪೂಜೆಯೇ ಸರ್ವಶ್ರೇಷ್ಠ ಆಗಿದ್ದು. ಮೊದಲ ಪೂಜೆ ಪಂಚಾಂಗ ಪೂಜೆ. ಅಲ್ಲಿಂದನೇ ನಮ್ಮ ಹಿಂದೂಗಳಿಗೆ ಪ್ರಾರಂಭ, ನಮ್ಮ ದಿನ ಪ್ರಾರಂಭ. ಇವತ್ತು ಜಗತ್ತು ಎಷ್ಟು ದೊಡ್ಡದಾಗಿ ಬೆಳೆದಿರಲಿ, ಏನೇ ವೈಜ್ಞಾನಿಕವು ಮಾಡಿರಲಿ, ಎಲ್ಲವೂ ಕೂಡ ವಿಜ್ಞಾನದ ಆಧಾರದ ಮೇಲೆಯೇ ಆಗಿರೋದು. ಇವತ್ತು ಚಂದ್ರಲೋಕಕ್ಕೆ ಒಂದು ಲಾಸ್ಟ್ ಟೈಮು ನಾವು ಒಂದು ಇದನ್ನು ಕಳಿಸಿದ್ವಿ, ನಮ್ಮ ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ. ಅದು ಕೂಡ ಒಂದು ಜ್ಯೋತಿಷ್ಯ ಖಗೋಳಶಾಸ್ತ್ರದ ಲೆಕ್ಕಾಚಾರವಾಗಿ ಹೋಗಿ ಇಳಿಯೋಕ್ಕೆ ಸಾಧ್ಯ ಆಗಿರೋದು. ಅದನ್ನೇ ತಾನೇ ವಿಜ್ಞಾನಿಗಳು ಹೇಳಿದ್ದು, ನಮ್ಮ ಎಲ್ಲ ಸೂತ್ರಗಳು ವೇದಗಳಲ್ಲಿ ಇದೆ ಅಂತ ಹೇಳಿದರು. ಹಾಗೆ ಇವತ್ತು ಪಂಚಾಂಗ ಪೂಜನದು ಕೂಡ ಅತ್ಯಂತ ವಿಜ್ಞಾನವಾಗಿದೆ. ಅದರಿಂದ ನಮ್ಮ ಪ್ರತಿಯೊಂದು ಸನಾತನ ಧರ್ಮೀಯರು ಮಾಡುವಂಥ ಹಬ್ಬಗಳು ಪ್ರಕೃತಿ ದತ್ತವಾಗಿದೆ, ವಿಜ್ಞಾನವಾಗಿದೆ. ಅದರಿಂದ ನಾವು ಇವತ್ತು ಮಕ್ಕಳಿಗೆ ಏನಾಗ್ತಾ ಇದೆ, ಸರಿಯಾಗಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಇದನ್ನೆಲ್ಲ ಸರಿಯಾದ ರೀತಿ ಹೇಳದೇ ಇರೋದರಿಂದ ನೀವೆಲ್ಲ ಹಿರಿಯವರು ಪೂಜೆ ಮಾಡ್ತಿದ್ರೆ ಮಕ್ಕಳದು ಮನಸ್ಸು ಇನ್ನೆಲ್ಲೋ ಇರುತ್ತೆ. ಯಾಕೆ ಅಂದರೆ ಎಲ್ಲೋ ನೀವು ಮೂಢನಂಬಿಕೆಗಳ ಬಗ್ಗೆ ಮಾಡ್ತಾಯಿದ್ದೀರಿ ಅನ್ನೋದು ಒಂದು ತುಂಬ ಹಲವು ಮನೆಗಳಲ್ಲಿ ಅಥವಾ ನೀವೆಲ್ಲ ಸ್ವತಃ ಅನುಭವ ಬಂದಿರುತ್ತೆ. ಆದರೆ ಆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಅವರು ಓದಿರೋದೇ ಈ ಜ್ಯೋತಿರ್ವಿಜ್ಞಾನದಿಂದನೇ. ಅವೆಲ್ಲ ಪುಸ್ತಕಗಳು, ಪಠ್ಯ ಪುಸ್ತಕಗಳು ಈ ಒಂದು ಪಂಚಾಂಗದ ವಿಜ್ಞಾನದ ವೈಜ್ಞಾನಿಕ ತತ್ವದ ಮೇಲೇ ಪಾಠಗಳನ್ನು ನಿಮಗೆ ಇಟ್ಟಿರೋದು ಅನ್ನೋದನ್ನು ಅವ್ರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ನಾವು ಇವತ್ತು ನಮ್ಮ ಹಬ್ಬಗಳನ್ನು ನಾವು ಆಚರಣೆ ಮಾಡದೆ ಹೋದರೆ ಬೇರೆ ಯಾರು ಆಚರಣೆ ಮಾಡ್ತಾರೆ? ನಮ್ಮ ಸನಾತನ ಧರ್ಮ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು ಅಂದರೆ ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡಲೇಬೇಕು. ಅದರಿಂದ ನಾವು ನಮ್ಮ ಮನೆಯಲ್ಲಿ ಯುಗಾದಿಯ ಹೊಸ ವರ್ಷದ ದಿನ ಶ್ರೀ ಕ್ಷೇತ್ರ ಜ್ಯೋತಿರ್ಮಠದ ಪಂಚಾಂಗವನ್ನು ಪೂಜೆ ಮಾಡಿ ನಾವು ಇವತ್ತು ಹೊಸ ವರ್ಷದ ಆಚರಣೆಯನ್ನು ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಆಚರಣೆ ಮಾಡಿದ್ದೀರಿ, ನಮಗೂ ಭಾಳ ಖುಷಿ ಇದೆ.
ನಿಮ್ಮೆಲ್ಲರಿಗೂ ಆ ಭಗವಂತನು ಎಲ್ಲರನ್ನು ಚೆನ್ನಾಗಿ ಕಾಪಾಡಲಿ. ಮಳೆ ಬೆಳೆ ಸಮೃದ್ಧವಾಗಿದ್ದರೆ ವ್ಯಾಪಾರ ಹೆಚ್ಚಾಗುತ್ತೆ, ಹೊಟ್ಟೆಗೆ ಊಟವನ್ನು ಸಿಗುವಂಥದ್ದಾಗುತ್ತೆ. ಎಲ್ಲ ನಾಡಿನ ಸುಭಿಕ್ಷವಾಗಿ ನಾವೆಲ್ಲರೂ ಚೆನ್ನಾಗಿರ್ಬೋದು. ಎಲ್ಲರೂ ಚೆನ್ನಾಗಿರಲಿ. ಪ್ರಕೃತಿಯ ಮುಂದೆ ನಾವು ಏನೇನೂ ಅಲ್ಲ, ಪಂಚಭೂತಗಳು ಅಂತ ನಾವು ಹೇಳ್ತೀವಿ. ಆ ಪಂಚಭೂತಗಳು ಸರಿಯಾಗಿ ಆ ಪಂಚಭೂತ ಶಕ್ತಿಗಳನ್ನು ನಮಗೆ ಕೊಡದೇ ಹೋದರೆ ನಾವು ಮಾನವ ಜೀವಿಯಾಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಗಾಳಿ ಬೇಕು, ಮಳೆಗಾಲ ಬೇಕು, ಎಲ್ಲವೂ ಬೇಕಲ್ಲ. ಭೂಮಿ ತನ್ನ ಸರಿಯಾಗಿ ಬೇಕೇ ಬೇಕಲ್ಲ. ಅದಕ್ಕೆ ನಾವು ಪಂಚಭೂತಗಳನ್ನು ನಾವು ಕಾಪಾಡ್ಕೋಬೇಕು. ನಾವು ಅವುಗಳನ್ನು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ಜೀವಿಸೋದಕ್ಕೆ ಅವಕಾಶ ಮಾಡಿಕೊಡ್ತವೆ ಅಂತ ಹೇಳಿ ನನ್ನ ತಿಳುವಳಿಕೆಗೆ ತಿಳಿದಂಥ ಒಂದು 4 ಮಾತನ್ನು ಹೇಳಿದ್ದೀನಿ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ವಂದನೆಗಳು.